ಈಗಾಗಲೇ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಅನುವನ್ನ ಮಾಡಿಕೊಡಲಾಗಿದೆ. ಅದು ನಿಮಗೂ ಕೂಡ ಗೊತ್ತಿದೆ. ಆದ್ರೆ ಇದು ಗಾರ್ಮೆಂಟ್ಸ್ ನೌಕರರಿಗೆ ಹೊಡೆತ ಬೀಳ್ತಾ ಇರುವಂತದ್ದು. ಗಾರ್ಮೆಂಟ್ಸ್ ಸಿಬ್ಬಂದಿಗೆ ಸಂಚಾರ ವೆಚ್ಚವನ್ನ ಕಡಿತ ಮಾಡಲಾಗಿದೆ. ಗಾರ್ಮೆಂಟ್ಸ್ಗಳಲ್ಲಿ ಕೊಡ್ತಾ ಇದ್ದಂತ ಸಂಚಾರಿ ವೆಚ್ಚವನ್ನ ಕಡಿತ ಮಾಡಲಾಗಿರುವಂತದ್ದು. ಪ್ರತಿ ತಿಂಗಳು 1000ರಿಂದ ಹತ್ತತ್ರ 2500 ರೂಪಾಯಿವರೆಗೂ ಕೂಡ ಗಾರ್ಮೆಂಟ್ಸ್ ನಲ್ಲಿ ಸಂಚಾರಿ ವೆಚ್ಚ ಅಂತ ಒಂದು ಸಪರೇಟ್ ಕೊಡ್ಲಾಗ್ತಾ ಇತ್ತು. ಅದನ್ನ ಈಗ ಕಟ್ ಮಾಡಲಾಗ್ತಾ ಇದೆ. ಈಗ ಮಹಿಳಾ ಸಿಬ್ಬಂದಿಗೆ ಕೊಡಲ್ಲವಂತೆ ಸಂಚಾರಿ ವೆಚ್ಚವನ್ನ. ಪುರುಷ ಸಿಬ್ಬಂದಿಗೆ ಮಾತ್ರ ಸಿಗ್ತಾ ಇದೆ, ಮಹಿಳೆಯರಿಗೆ ಸಿಗ್ತಾ ಇಲ್ಲ. ಬಿಕಾಸ್ ಅವರು ಬಸ್ನಲ್ಲಿ ಓಡಾಡುವಂತ ಹಿನ್ನೆಲೆಯಲ್ಲಿ, ಬಸ್ನಲ್ಲಿ ಫ್ರೀ ಇರುವಂತ ಹಿನ್ನೆಲೆಯಲ್ಲಿ ಅವರಿಗೆ ಅದು ಬೇಡ ಅನ್ನುವ ರೀತಿಯಲ್ಲಿ ಡಿಸೈಡ್ ಮಾಡಿದಾರಂತೆ. ಉಚಿತ ಬಸ್ ಇರೋದ್ರಿಂದ ಸಂಚಾರ ವೆಚ್ಚವನ್ನ ಕಡಿತ ಮಾಡಲಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನಷ್ಟದ ನೆಪವೊಡ್ಡಿ ಸಂಚಾರಿ ವೆಚ್ಚವನ್ನ ನಿಲ್ಲಿಸಿದ್ದಾರೆ ಗಾರ್ಮೆಂಟ್ಸ್ನವರು. ಈಗ ನಮ್ಮಲ್ಲಿ ಗಾರ್ಮೆಂಟ್ಸ್ ಬಹಳನೇ ಇವತ್ತಿನ ಪರಿಸ್ಥಿತಿಯಲ್ಲಿ ಇಂಡಸ್ಟ್ರಿಗಳು ಬಹಳನೇ ಸಮಸ್ಯೆಯಲ್ಲೇ ರನ್ ಆಗ್ತಾ ಇರೋಂತ ಸ್ಥಿತಿ ಇದೆ. ಇಂಡಸ್ಟ್ರಿಗಳು ಸ್ಥಿತಿ ಚೆನ್ನಾಗಿಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ. ಗಾರ್ಮೆಂಟ್ಸ್ ಸಹ ತೊಂದರೆಲೇ ಇದೆ. ಅಲ್ಲ, ಕೆಲವೊಂದು ಗಾರ್ಮೆಂಟ್ಸ್ಗಳಲ್ಲಿ ಕೊಡ್ತಾರೆ, ಕೆಲವೊಂದು ಗಾರ್ಮೆಂಟ್ಸ್ಗಳಲ್ಲಿ ಅವ್ರಿಗೇನಿದೆ ಈಗಾಗಲೇ ಕೆಲವೊಂದು ಸಾಕಷ್ಟು ಸಮಸ್ಯೆ ಇರೋದ್ರಿಂದ ಕೆಲವೊಂದು ಗಾರ್ಮೆಂಟ್ಸ್ ಅಲ್ಲಿ ಕೊಡ್ತಾರೆ. ಕೆಲವೊಂದು ಗಾರ್ಮೆಂಟ್ಸ್ಗಳಲ್ಲಿ ಜನ ಜಾಸ್ತಿ ಇದ್ದಂತ ಕಡೆ ಅವರು ಕೊಡಕ್ ಬರಲ್ಲ. ಅದು ಕೆಲವೊಂದು ಗಾರ್ಮೆಂಟ್ಸ್ಗಳಲ್ಲಿ ನಾವು ನೋಡ್ಬೇಕಾಗತ್ತೆ. ಇದು ನೋಡಿ, ಗಾರ್ಮೆಂಟ್ಸ್ಗೆ ಸ್ಪೆಷಲಿ ಏನಿದೆ ಪಿಕಪ್ ಅಂಡ್ ಡ್ರಾಪ್ ಇತ್ತು. ಮೋಸ್ಟ್ ಆಫ್ ಇಂಡಸ್ಟ್ರೀಸ್ಗೆ, ಮೀಡಿಯಂ ಅಂಡ್ ಬಿಗ್ ಇಂಡಸ್ಟ್ರೀಸ್ಗೆ ಪಿಕಪ್ ಅಂಡ್ ಡ್ರಾಪ್ ಇತ್ತು. ಸ್ಮಾಲ್ ಇಂಡಸ್ಟ್ರೀಸ್ ಕೆಲಸ ಅವ್ರಿಗೆ ಎಕ್ಸ್ಟ್ರಾ ಇದು ಫೇರ್ ಕೊಡ್ತಾ ಇತ್ತು. ಈಗ ಗೌರ್ಮೆಂಟ್ ಹೇಳ್ತಾ ಇದೆ ಫ್ರೀ ಕೊಡ್ತೀನಿ ಅಂದ್ರೆ, ಈ ತರ ಇದ್ರೆ ನಾವೇನಿದು ಮತ್ತೆ ಅವ್ರಿಗೆ ಕೊಡೋಕೆ ಇಲ್ಲ. ಬಿಕಾಸ್ ದಿಸ್ ಈಸ್ ಆಕ್ಚುಲಿ ಪಿಕಪ್ ಅಂಡ್ ಡ್ರಾಪ್ ಹೋಯ್ತು. ಸೊ ನಾವು ಎಕ್ಸ್ಟ್ರಾ ಕೊಡ್ತಾ ಇತ್ತು ಚಾರ್ಜಸ್. ಈ ಚಾರ್ಜ್ ಈಗ ಕೊಡೋಕೆ ಆಗೋತಿಲ್ಲ. ಯಾಕಂದ್ರೆ ಫಸ್ಟೇ ಇದು ರನ್ನಿಂಗ್ ಹ್ಯಾಸ್ ಬಿನ್ ಅಂಡರ್ ಲಾಸ್. ಫ್ಯಾಕ್ಟ್ರಿ ಮೋಸ್ಟ್ ಆಫ್ ಫ್ಯಾಕ್ಟ್ರೀಸ್ ರನ್ನಿಂಗ್ ಅಂಡರ್. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಶರಣು ಹಂಪಿ. ಈಗ ಆಲ್ರೆಡಿ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಓಡಾಡಬಹುದು, ಪ್ರಯಾಣ ಮಾಡಬಹುದು, ರಾಜ್ಯದಾದ್ಯಂತ ಎಲ್ಲಿ ಓಡಾಡಿದ್ರು ಅಂತ ಸರ್ಕಾರ ಮಾಡ್ತು. ಇದು ಗಾರ್ಮೆಂಟ್ಸ್ ನ ನೌಕರಿಗೆ ಯಾವ ರೀತಿಯಾಗಿ ಹೊಡ್ತಾ ಬೀಳ್ತಾ ಇದೆ? ಎಲ್ರಿಗೂ ಅಪ್ಲೈ ಆಗ್ತಾ ಇದೆಯಾ, ಬರೀ ಮಹಿಳಾ ನೌಕರಿಗೆ ಮಾತ್ರ ಇದು ಅಪ್ಲೈ ಆಗ್ತಾ ಇದೆಯಾ? ಯಾವತ್ತಿಂದ ಜಾರಿಗೆ ಬರ್ತಾ ಇದೆ ಅಂತ? ಪೃಥ್ವಿ, ಗಾರ್ಮೆಂಟ್ಸ್ ಗಳಲ್ಲಿ 80ರಿಂದ 90% ಕೆಲಸ ಮಾಡೋದು ಮಹಿಳೆಯರೇ. ಮಹಿಳಾ ಸಿಬ್ಬಂದಿಗಳೇ ಅತಿ ಹೆಚ್ಚಾಗಿರ್ತಾರೆ, ಮಹಿಳಾ ಕಾರ್ಮಿಕರೇ ಇರೋದು. ಬೆಂಗಳೂರಲ್ಲಿ ನಿಮಗೆ ನೋಡ್ತಾ ಹೋದ್ರೆ 3500ಕ್ಕೂ ಹೆಚ್ಚು ಗಾರ್ಮೆಂಟ್ಸ್ ಗಳಿದಾವೆ. ಇದರಲ್ಲಿ 80 to 90% ಅಂದ್ರೆ 5.5ರಿಂದ 6 ಲಕ್ಷದಷ್ಟು ಮಹಿಳಾ ಸಿಬ್ಬಂದಿಗಳು, ಮಹಿಳಾ ಕಾರ್ಮಿಕರೇ ಕೆಲಸ ಮಾಡೋದು. ಆದ್ರೆ ಸರ್ಕಾರ ಈಗ ಸಾರಿಗೆ ಬಸ್ ಅಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ವ್ಯವಸ್ಥೆ ಮಾಡಿರೋದ್ರಿಂದ ಫೇರ್ ಚಾರ್ಜಸ್ ಅಂತ ಹೇಳಿ ಕೊಡ್ತಾ ಇದ್ರು. ಸ್ಯಾಲರಿ ಜೊತೆಗೆ ಫೇರ್ ಚಾರ್ಜಸ್ ಅಂತ ಹೇಳಿ ಕೊಡ್ತಾ ಇದ್ರು. ಇದು ಲಾಗಿನ್ ಲಾಗೌಟ್ ಇನ್ ಟೈಮಿಗೆ ಬರ್ಲಿಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳಿ ಕಂಪನಿಗಳು ಕೊಡ್ತಾ ಇದ್ದಂತ ಫೇರ್ ಚಾರ್ಜಸ್. ಈಗ ಆ ಫೇರ್ ಚಾರ್ಜಸ್ ಅನ್ನ ಕೊಡದೇ ಇರೋದಕ್ಕೆ ನಿರ್ಧಾರನ ಮಾಡಿದ್ದಾರೆ. ಗಾರ್ಮೆಂಟ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಕೂಡ ಈ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರತಿ ತಿಂಗಳು 1000ರಿಂದ 2500 ರೂಪಾಯಿ ಕೊಡ್ತಾ ಇದ್ರು. ಇದರಲ್ಲಿ ಒಂದು 30% ಪ್ರತಿಷ್ಠಿತ ಇರುವಂತಹ ಗಾರ್ಮೆಂಟ್ಸ್ ಗಳು ಲಾಗಿನ್ ಮತ್ತು ಲಾಗೌಟ್ ರೀತಿ ತಮ್ಮದೇ ಆದಂತ ವೆಹಿಕಲ್ ಗಳನ್ನ ಪ್ರೊವೈಡ್ ಮಾಡ್ತಾ ಇದ್ರು. ಪ್ರೈವೇಟ್ ವೆಹಿಕಲ್ ಗಳೇ ಇರ್ತಾ ಇದ್ವು. ಆದ್ರೆ 70% ಅಂದ್ರೆ 3ರಿಂದ 4 ಲಕ್ಷ ಮಹಿಳಾ ಸಿಬ್ಬಂದಿಗಳೇನಿದ್ದಾರೆ, ಕಾರ್ಮಿಕರೇನಿದ್ದಾರೆ, ಇವರಿಗೆ ಹೋಗಿ ಬರ್ಲಿಕ್ಕೆ ಅಂದ್ರೆ ಮನೆಯಿಂದ ಕಚೇರಿಗೆ ಇನ್ ಟೈಮ್ ಬರ್ಲಿಕ್ಕೆ ಮತ್ತು ಕಚೇರಿಯಿಂದ ಇನ್ ಟೈಮ್ ಮನೆಗೆ ಹೋಗ್ಲಿಕ್ಕೆ ಸೊ ಫೇರ್ ಚಾರ್ಜಸ್ ಅಂತೇಳಿ 1000ರಿಂದ 2000ವರೆಗೂ ಕೊಡ್ತಿದ್ರೆ ದುಡ್ಡು ಕೊಡ್ತಾ ಇದ್ರು. ಈಗ ಆ ಫೇರ್ ಚಾರ್ಜಸ್ ಅನ್ನ ಕೊಡೋದಿಲ್ಲ. ಯಾಕಂದ್ರೆ ಸರ್ಕಾರನೇ ಈಗ ನಮಗೆ ಅನುಕೂಲ ಆಗ್ಲಿ ಅನ್ನೋ ರೀತಿಯಾಗಿ ಈ ಯೋಜನೆ ಮಾಡಿದೆ. ಇದಕ್ಕೆ ನಾವು ಸರ್ಕಾರಕ್ಕೆ ಧನ್ಯವಾದ ತಿಳಿಸ್ತೇವೆ. ಜೊತೆಗೆ ಈಗ ಫೇರ್ ಚಾರ್ಜಸ್ ಏನ್ ಕೊಡ್ತಾ ಇದೀವಿ ಅದನ್ನ ನಾವು ಕಡಿತ ಮಾಡ್ತಾ ಇದ್ದೇವೆ. ಯಾಕಂದ್ರೆ ನಮಗೂ ಕೂಡ ಆರ್ಥಿಕ ಸಂಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಕರೆಂಟ್ ಬಿಲ್ ಕೂಡ ಜಾಸ್ತಿ ಆಗ್ತದೆ, ಬೇರೆ ಬೇರೆ ವೆಚ್ಚಗಳು ಕೂಡ ಜಾಸ್ತಿ ಆಗ್ತಾ ಇರೋದ್ರಿಂದ ಮಹಿಳಾ ಸಿಬ್ಬಂದಿಗಳಿಗೆ ಕೊಡ್ತಿದ್ದಂತ ಈ ಫೇರ್ ಚಾರ್ಜಸ್ ಏನಿದೆ ಇದನ್ನ ಕಡಿತ ಮಾಡ್ತೇವೆ ಅಂತ ಹೇಳಿ ಸ್ಪಷ್ಟನೆ ಕೊಡಿಸಿದ್ದಾರೆ. ಇನ್ನು ಗಾರ್ಮೆಂಟ್ಸ್ ಗಳಲ್ಲಿ 10% 20% ಮೇಲ್ ವರ್ಕರ್ಸ್ ಏನಿದ್ದಾರೆ ಅವರಿಗೆ ಫೇರ್ ಚಾರ್ಜಸ್ ಕೂಡ ಕೊಡಬೇಕಾ ಕೊಡಬಾರ್ದು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತ ನಿರ್ಧಾರವನ್ನ ಇನ್ನು ಕೈಗೊಂಡಿಲ್ಲ. ಓಕೆ, ಧನ್ಯವಾದ ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗೋಸ್ಕರ.